ಇವಾಗ ನೀವು 2026ಗೆ ಯಾವ ನಂಬರು ಇವಾಗ ಇಸ್ ಗೋಯಿಂಗ್ ಟು ಬಿ ಫಸ್ಟ್ ಆಫ್ ಆಲ್ ಬಿಫೋರ್ ವಿ ಗೋ ಇನ್ ಟು ದಟ್ ವಿ ಹ್ಯಾವ್ ಟು ನೋ ಈಗ ಯಾವ್ಯಾವ ನಂಬರ್ ಏನಕ್ಕೆ ನಮ್ಮ ಆಡಿಯನ್ಸ್ ಗೆ ಲೆಟ್ಸ್ ಟೇಕ್ ಇಟ್ ಆಸ್ ತುಂಬಾ ಬೇಸಿಕ್ ಅಂತ ತಗೊಳ್ಳೋಣ. ಓಕೆ, ನನ್ ನಂಬರ್ ಏನು, ನಾನ್ ಹೆಂಗ್ ಕಲ್ತ್ಕೋಬೇಕು? ಯಾರೋ ಲೈಫ್ ಪಾತ್ ನಂಬರ್ ಅಂತಾರೆ, ಡೆಸ್ಟಿನೇಷನ್ ನಂಬರ್ ಅಂತಾರೆ, ಡ್ರೈವರ್ ಅಂತಾರೆ, ಕಂಡಕ್ಟರ್ ಅಂತಾರೆ, ನಾವು ನಿಮ್ದೆ ಪಿರಮಿಡ್ ನಂಬರ್ ಅಂತಾನು ಕೇಳಿದೀವಿ. ಸೊ ಒಂದ್ ಎಕ್ಸಾಂಪಲ್ ತಗೊಂಡು ಅದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಪ್ರಾಬಬ್ಲಿ ಆಡಿಯನ್ಸ್ ವಿಲ್ ಸಿಟ್ ಡೌನ್ ಅಂಡ್ ಅವ್ರ ನಂಬರ್ ಏನು ಅಂತ ಫಸ್ಟ್ ನೋಟ್ ಡೌನ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಓಕೆ ನೋಡಿ, ಇವಾಗ ಫಸ್ಟ್ಗೆ ನಾನು ಹೇಳೋದು, ಇಲ್ಲಿ ಯಾವ ಡ್ರೈವರು ಕಂಡಕ್ಟರು ಅದೆಲ್ಲ ಹೇಳ್ತಿದ್ರೆ ಜನಕ್ಕೆ ಏನಾಗುತ್ತೆ, ಡ್ರೈವರ್ ಎಲ್ಲಿದ್ದಾರೆ, ಕಂಡಕ್ಟರ್ ಎಲ್ಲಿದ್ದಾರೆ, ಎಕ್ಸಾಕ್ಟ್ಲಿ ಅದನ್ನ ನಡ್ಸೋರು ಯಾರು ಅನ್ನೋದು ಪಾಪ ಕನ್ಫ್ಯೂಸ್ ಆಗ್ತಾರೆ. ಅದೆಲ್ಲ ಏನು ಬೇಡ, ಜಸ್ಟ್ ಸಿಂಪಲ್ ಅಷ್ಟೇ. ಯಾಕಂದ್ರೆ ನಾನು ಏನೇ ಹೇಳಿದ್ರು ಸಿಂಪಲ್ ಆಗಿರುತ್ತೆ. ಇವಾಗ ನೋಡಿ, ನಂದು ಎಕ್ಸಾಂಪಲ್ ನಂದು ಹೇಳ್ಬಿಡ್ತೀನಿ. ಡೇಟ್ ಆಫ್ ಬರ್ತ್ ಓಕೆನಾ? ನಂದು ಬಂದು 16ನೇ ತಾರೀಕು 8ನೇ ತಿಂಗಳು ಆಗಸ್ಟ್, ಮತ್ತೆ 1981. ಓಕೆನಾ? ಇದನ್ನೆಲ್ಲನು ಕೌಂಟ್ ಮಾಡ್ಬೇಕಾಗತ್ತೆ. 16 ಅಂತ, ಯಾಕಂದ್ರೆ ಸಿಂಗಲ್ ಡಿಜಿಟ್ ಹೇಳಿದಾಗ ಜನಕ್ಕೆ, ಡಬಲ್ ಡಿಜಿಟ್ ಹೇಳಿದಾಗ ಪಾಪ ಕನ್ಫ್ಯೂಸ್ ಆಗುತ್ತೆ. 16 ಅಂದಾಗ ನಂದು 7 7 ಆಗುತ್ತೆ. 7 ಒಂದ್ ಕಡೆ ಇಟ್ಕೋಬೇಕು. ಅಂದ್ರೆ ನನ್ಗೆ ಏನೇ ಆದ್ರೂ ಈ 7 ರೋಲಿಂಗ್ ನಂಬರ್, ಅಂದ್ರೆ ಈ 7ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕು ಈ 3 ಒಂದೇ ಕ್ಯಾಟಗರಿ ಬರುತ್ತೆ. ಆದ್ರೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸಿಂಗಲ್ 7 ಒಂದಿರುತ್ತೆ. ಅದ್ರಲ್ಲಿ 16 ಅಂದಾಗ 1 ಮತ್ತೆ 6 ಇಲ್ಲಿ 1ನೇ ತಾರೀಕು ಮತ್ತೆ 6ನೇ ತಾರೀಕಿಂದು 2 ಗ್ರಹಗಳದ್ದು ಮಿಕ್ಸ್ ಎನರ್ಜಿ ಬರುತ್ತೆ. ಹಾಗೆ 25 ಅದು ಅಷ್ಟೇ, 2 ಚಂದ್ರ ಮತ್ತೆ ಬುಧ ಈ ತರ ಮಿಕ್ಸ್ ಇರುತ್ತೆ. ಡಿಫ್ರೆಂಟ್ ಕ್ಯಾರೆಕ್ಟರ್. 7ನೇ ತಾರೀಕು ಅವ್ರು ಬೇರೆ, 16ನೇ ತಾರೀಕು ಅವ್ರು ಬೇರೆ, 25ನೇ ಬೇರೆ. ಸೊ ನಂದು 16 ಮಿಡಲ್. ಈ 16 ಕೌಂಟ್ ಮಾಡಿದಾಗ 7 ಆಗುತ್ತೆ. 1 + 6 ಸೂರ್ಯ ಮತ್ತೆ ಶುಕ್ರ ಕಂಬೈಂಡ್ ಆಗಿ 7 ಕೇತು ಬರ್ತಾರೆ. ಅಂದ್ರೆ 3 ಪ್ಲಾನೆಟ್ ಇದು ನನ್ನಲ್ಲಿ ಇರುತ್ತೆ ಕ್ಯಾರೆಕ್ಟರ್ಸ್. ಸೊ ಅದೇನಾಗತ್ತೆ, ಟೋಟಲ್ ಮಾಡಿದಾಗ 16 + 8 + 1981 ಕಂಪ್ಲೀಟ್ ಮಾಡಿದಾಗ ಅದು ಏನ್ ಬರುತ್ತೆ, ಅದು 7 ಬರುತ್ತೆ ಲಾಸ್ಟ್ ಟೋಟಲ್. ಸೊ ಈ 25 ಬರುತ್ತೆ ಟೋಟಲ್ ಬಂದಾಗ. ಇದನ್ನ ಸಿಂಗಲ್ ಡಿಜಿಟ್ ಗೆ ಮಾಡ್ಕೊಳ್ಬೇಕು. ಈ 7 ಮತ್ತೆ ಈ 7 ಇದೆಯಲ್ಲ, ನಂದು ಇದನ್ನು ಡೇಟ್ ಆಫ್ ಬರ್ತ್ ನಂಬರು 7, ಟೋಟಲ್ 7 ಕಾಂಬಿನೇಷನ್ ಆಗತ್ತೆ. ಏನಿಲ್ಲ, ನೀವ್ ಹೇಳಿದ್ದೇನು ಅಂದ್ರೆ ಒಂದು ನಂಬರ್ ಇಟ್ಕೋಬೇಕು, ಅದು ನಮ್ಮ ಡೇಟ್, ಫಸ್ಟ್ ಡೇಟ್ 16 ನಿಮ್ದು, ನಂದು 18. ಸೊ 16 1 + 6 ತಗೊಂಡ್ ಒಂದ್ ಕಡೆ ಇಡೋದು. ಇನ್ನೊಂದು ಟೋಟಲ್ ಮಾಡೋದು 1 + 6 + 8 +1 +9 +8 +1 ಈ ತರ ಮಾಡ್ಕೊಂಡಾಗ ಒಂದ್ ಟೋಟಲ್ 25 ಅಂತ ಬಂತು. ಅದನ್ನು ಸಿಂಗಲ್ ಡಿಜಿಟ್ ಮಾಡಿ 7 ಮಾಡಿ. ಸೊ ಈ 2 ನಂಬರ್ ನಾವು ಒಂದ್ ಕಡೆ ಇಟ್ಕೋಬೇಕು. ನಂದು ಬರ್ತ್ ನಂಬರು 7, ಡೆಸ್ಟಿನಿ ನಂಬರು 7 ಅಷ್ಟೇನೆ. ಇದೇ ಇಂಪಾರ್ಟೆಂಟ್. ಇಲ್ಲಿ ಯಾವ ಡ್ರೈವರು ಕಂಡಕ್ಟರು ಏನು ಬೇಡ, ಏನು ಇಲ್ಲ. ಬರ್ತ್ ನಂಬರು ಡೆಸ್ಟಿನಿ ನಂಬರ್. ಬರ್ತ್ ನಂಬರ್ ಬಂದು ಯೋರ್ ಫಸ್ಟ್ ಡೇಟ್ and make it one number. ಬಟ್ 10ನೇ ತಾರೀಕು ಹುಟ್ಟಿರೋರಿಗೆ 1 ಹಾಗೆ. ಓಕೆ, 0 is nothing ಗೊತ್ತಾಯ್ತು. ಅಂಡ್ ಎಲ್ಲ ಕೌಂಟ್ ಮಾಡಿ ಹೇಳಿದ್ರೆ ಅದು ಡೆಸ್ಟಿನಿ ನಂಬರ್. ಅದೇ ನಮ್ಮ ಡೆಸ್ಟಿನಿ ನಂಬರ್. ಈ 2 ನಂಬರ್ ಏನಿದೆ, ಈ 2 ನಂಬರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಂದು 7 and 7 ಬಂದಿರೋದಕ್ಕೆ ಈ 7 ಎಲ್ಲ 7 ಬರುತ್ತೆ ನಂದು. ಅವಾಗ ಏನಾಗತ್ತೆ, ನನ್ ಲೈಫ್ ಅಲ್ಲಿ 7ನೇ ತಾರೀಕು. ಸೊ ಈ 7ಕ್ಕೆ ಯಾವ ನಂಬರ್ ಆಗತ್ತೆ, 7ಕ್ಕೆ ಫೇವರ್ ಯಾವ್ದು, 7ಗೆ ಫೇವರ್ ಯಾವ್ದು ಅನ್ನೋ ನಂಬರ್ನ ಸರ್ಚ್ ಮಾಡ್ಕೋಬೇಕು, ನನ್ನ ಒಂದು ಲಕ್ಕಿ ನಂಬರ್ನ ತಿಳ್ಕೊಳ್ಳೋದಿಕ್ಕೆ. ಮತ್ತೆ ಇವಾಗ 7 and 5 ಬಂದಿತ್ತು ಅನ್ಕೊಳ್ಳಿ, 7 and 1 ಕಾಂಬಿನೇಷನ್ ಬಂದಿತ್ತು ಅನ್ಕೊಳ್ಳಿ. ಟೋಟಲ್ ಮಾಡಿದಾಗ ಇವಾಗ ನನ್ 7, ನನ್ಗೆಲ್ಲ ಟೋಟಲ್ ಮಾಡಿದಾಗ ಡೆಸ್ಟಿನಿ ನಂಬರ್ 1 ಬಂತು. 1 ಬಂದಾಗ 7ಗೆ ಯಾವ ನಂಬರ್ ಪಾಸಿಟಿವ್ ಅದನ್ನ ಬರ್ಕೊಳ್ಬೇಕು. ಅದನ್ನ ಫಸ್ಟ್ ನ್ಯೂಮರಾಲಜಿ ತಿಳ್ಕೊಂಡಿರ್ಬೇಕು. 1ಗೆ ಯಾವ ನಂಬರ್ ಕಾಂಬಿನೇಷನ್. ಇವಾಗ ಯಾವ್ದಾದ್ರು ಒಂದು ನ್ಯೂಮರಾಲಜಿಸ್ಟ್ ಹತ್ರ ಹೋದಾಗ ನಿಮ್ಗೆ ಈ ನಂಬರ್ ಲಕ್ಕಿ ನಂಬರ್ ಅಂದಾಗ ನಾವು ಕ್ವಶನ್ ಮಾಡಿ ಕೇಳ್ಬೇಕು, ಏನಕ್ಕೆ ಇದು ನನಗೆ ಲಕ್ಕಿ ನಂಬರ್ ಅಂತ ಕೇಳ್ಬೇಕು, ತಿಳ್ಕೋಬೇಕು. ಅಂದ್ರೆ ಅವ್ರ ಏನೋ ಹೇಳ್ತಾರೆ ಅಂತ ತಗೊಂಡೋಗೋದಲ್ಲ. ಏನಕ್ಕೆ ಅಂತಂದ್ರೆ ನೋಡಿ, ನಿಮ್ದು 7, ಈ 7ಗೆ ಏನು 3 ಆಗಲ್ಲ, 3 ಆಗಲ್ಲ. ಆದ್ರೆ 1 ಇರುತ್ತಲ್ಲ ಡೆಸ್ಟಿನಿ ನಂಬರ್, ಆ 1ಗೆ 3 ಆಗತ್ತೆ.
ಆದ್ರೂ 7ಗೆ 3 ಆಗಲ್ಲ ಅಂತಂದ್ರೆ 1ಗುನು 3 ಆಗಲ್ಲ. ನನಗೆ ಯಾರಾಗಲ್ವೋ ನನ್ನ ಫ್ರೆಂಡ್ ನೀನು ನನ್ ಜೊತೆನೆ ಬರ್ತೀಯ, ನಿನಗ್ ಫೇವರ್ ಇರೋನು ನೀನ್ ಅಲ್ಲಿ ಬಿಡ್ಬೇಕು ಅಷ್ಟೇ. ನನಗೆ ಯಾವ್ದು ಪಾಸಿಟಿವ್ ಆಗುತ್ತೆ ಅದನ್ನೇ ನೀನ್ ಫಾಲೋ ಮಾಡು, ಪಾಸಿಟಿವ್ ಆಗುತ್ತೆ. ನಿನಗೆ ಯಾವ್ದು ಪಾಸಿಟಿವ್ ಆಗಿರುತ್ತೆ, ನನಗದು ಎನಿಮಿ ಆದ್ರೂ ನಾನು ಅದನ್ನ ಫಾಲೋ ಬಿಟ್ಬಿಡ್ಬೇಕು. ಇಬ್ಬರಿಗೂ ಆಗೋಂತ ಒಂದು ನಂಬರ್ ಏನಿರುತ್ತೆ ಅದನ್ನ ಫಾಲೋ ಮಾಡಿದಾಗ ಹೆವಿ ಸಕ್ಸಸ್. ಯಾಕಂದ್ರೆ ಇವಾಗ 50-50 ಬರೋದಿಲ್ಲ. ಇವಾಗ 7ಗೆ 3 ಆಗಲ್ಲ, 7ಗೆ 2 ಹೆವಿ ಫೇವರ್. ಸೊ ಹಂಗಾಗಿ ಇವಾಗ ನೀನ್ 1 ಇದ್ರೆ 1ಗೂ 2 ಹೆವಿ ಫೇವರ್. ಹೌದು. ಒಂದೊಂದ್ಸತಿ ಏನಾಗುತ್ತೆ 7 and 3 ಕಾಂಬಿನೇಷನ್ ಬಂದ್ಬಿಡುತ್ತೆ. 7ಗೆ 3 ಆಗೋದೇ ಇಲ್ಲ, ಆದ್ರೆ ಡೆಸ್ಟಿನಿ ನಂಬರ್ ಅದೇ ಇರುತ್ತೆ. ಸೊ ಅವಾಗ ಲಾಟ್ ಆಫ್ ಕಾನ್ಫ್ಲಿಕ್ಟ್ ಇರುತ್ತೆ. ಅವಾಗ ಏನ್ ಮಾಡುತ್ತೆ ಕೆಲವೊಂದು, ಅವಾಗ ಏನ್ ಮಾಡ್ಬೇಕು 3ಗೆ 1 ಸೂಪರ್, 3ಕ್ಕೆ 1 ನನ್ನ ಫ್ರೆಂಡ್ ನಾನು ಎಲ್ಲೂ ಬಿಡೋಂಗಿಲ್ಲ, ಲೈಫ್ ಟೈಮ್ ನಾನು ಕರ್ಕೊಂಡು ಹೋಗ್ಬೇಕು. ಅವಾಗ ಏನ್ ಮಾಡ್ಬೇಕು 1 ಆಗತ್ತಲ್ಲ, ಅವರಿಗೆ 1 ಆಗತ್ತೆ, ನಿನಗೆ 3ಕ್ಕೆ 1 ಆಗತ್ತೆ, 7ಕ್ಕೂ 1 ಆಗತ್ತೆ. ಆ 1ನ್ನ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳೋಣ, ಡಬಲ್ ಮಾಡ್ಕೊಳ್ಳೋಣ, ಡಬಲ್ ಧಮಕ ಹಂಗೆ. ಆ ತರ ನಾವು ಒಂದು ನಿಮ್ಗೆ ಆಗುವಂತ ನಂಬರ್, ಆ 2 ನಂಬರ್ಗೆ ಆಗುವಂತ ನಂಬರ್ಗಳ ಡೇಟ್ಗಳನ್ನೇ ಅವ್ರಿಗೆ ಮುಹೂರ್ತಕ್ಕಾಗ್ಲಿ ಅಥವಾ ಅವ್ರು ಏನೇ ಕೆಲಸ ಮಾಡೋದಕ್ಕಾಗ್ಲಿ ಆ ಡೇಟ್ ನ ಅವ್ರಿಗೆ ಕೊಡ್ತೀವಿ. ನಿನಗೂ ಆಗಲ್ಲ, ನಿನಗಾಗತ್ತೆ, ಕೊಡಲ್ಲ. ಇಬ್ಬರಿಗೂ ಆಗುವಂತದ್ ಕೊಟ್ಟಾಗ 100% ಸಕ್ಸಸ್ ಇರುತ್ತೆ. ಅದು ಒಂದು ಫೋನ್ ನಂಬರ್ ಆಗಿರ್ಬೋದು, ಒಂದು ಮನೆ ನಂಬರ್ ಆಗಿರ್ಬೋದು, ವೆಹಿಕಲ್ ನಂಬರ್ ಆಗಿರ್ಬೋದು. ಈ ಎರಡಕ್ಕೂ ಪಾಸಿಟಿವ್ ನೇಮ್ ಕರೆಕ್ಷನ್, ಎರಡಕ್ಕೂ ಪಾಸಿಟಿವ್ ಆಗುವಂತ ನಂಬರ್ನೇ ನಾವು ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಿನ್ಗಾಗಿಲ್ಲ ಅಂದ್ರೆ ಏನು, ನನಗ್ ತುಂಬಾ ಫೇವರ್ ಆಗತ್ತೆ ಅಂತ ಅಂದ್ರೆ ಹಂಗಲ್ಲ, 50% ರಿಸಲ್ಟ್. ಸೊ ಜಸ್ಟ್ ಬೇಸಿಕ್ ಇಷ್ಟೇನೆ. ನಮ್ಮ ಬರ್ತ್ ನಂಬರ್, ಫಸ್ಟ್ ನಂಬರ್, ಟೋಟಲ್ ನಂಬರ್, ಡೆಸ್ಟಿನಿ ನಂಬರ್, ಇದೆರಡನ್ನ ತಿಳ್ಕೊಂಡ್ರೆ ಎರಡಕ್ಕೂ ಬೇಕಾಗಿರೋ ನಂಬರ್ ನಾವೇ ಹುಡ್ಕೋಬಹುದು.